ಬ್ಯಾಕ್ ಡ್ರಾಪ್ ಓಕೆ. ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ವಿದ್ಯುನ್ಮಾನ ಮಾಧ್ಯಮದ ವರದಿಗಾರ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಪರಿಣಾಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಸಾಲವನ್ನು ತೆಗೆದುಕೊಳ್ತಾರೆ ಬಡವರು, ಆ ಬಡವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದೊದಗಿದೆ. ಇದುವರೆಗೆ 7,80,000ಕ್ಕಿಂತ ಹೆಚ್ಚು ದೂರುಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೂರುಗಳು ಸಲ್ಲಿಕೆಯಾಗಿದ್ದಾವೆ. ಹೈಯೆಸ್ಟ್ ಅಂತ ಹೇಳಿದರೆ ಬೆಳಗಾವಿ ಒಂದೇ ಜಿಲ್ಲೆನಲ್ಲಿ 2,71,466 ದೂರುಗಳು. ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ 89,087, ಬಿಜಾಪುರ ಜಿಲ್ಲೆಯಲ್ಲಿ 75,000, ಮಂಡ್ಯ ಜಿಲ್ಲೆಯಲ್ಲಿ 42,500. ಹೀಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 7,80,000ಕ್ಕಿಂತ ಹೆಚ್ಚು ಜನ ದೂರು ಸಲ್ಲಿಸಿದ್ದಾರೆ. ಏನಂತ ದೂರು ಸಲ್ಲಿಸಿದ್ದಾರೆ? ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ, ನಮಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ, ಮನೆ ಖಾಲಿ ಮಾಡಿಸಿದ್ದಾರೆ, ನಮ್ಮ ಮನೆಗೆ ಬೀಗ ಹಾಕಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಸರ್ಕಾರ ಬದುಕಿಲ್ಲ. ಬದುಕಿದ್ದಿದ್ರೆ 7,80,000 ದೂರುಗಳು ಬಂದಿರತಕ್ಕಂಥದ್ದು. ಒಬ್ಬ ಅಧಿಕಾರಿನೂ ಕೂಡ ಇದುವರೆಗೆ ಏನು ಮೀಟರ್ ಬಡ್ಡಿ ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಸುಮಾರು 29-32% ಒಂದು ವರ್ಷಕ್ಕೆ ಬಡ್ಡಿ. 29-32% ಬಡ್ಡಿ ಒಂದು ವರ್ಷಕ್ಕೆ. ಅಂದರೆ ಒಂದು 100 ರೂಪಾಯಿ ಸಾಲ ತೆಗೆದುಕೊಂಡ್ರೆ 29-32 ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಕೊಡಬೇಕಾಗಿದೆ. ಇನ್ನೂ ಹೆಚ್ಚಿಗೆ ಇದೆ, 35% ಇದೆ ಕರ್ನಾಟಕ ರಾಜ್ಯದಲ್ಲಿ. ಏನು ಮಾಡ್ತಾ ಇದೆ ಸರ್ಕಾರ? ಸಿದ್ದರಾಮಯ್ಯ ಅವರು ಇವತ್ತು ಎಚ್ಚೆತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿದ್ದಾರೆ ಮತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ? RBI ರೂಲ್ಸ್ ಪ್ರಕಾರ ನೀವು ವ್ಯವಹಾರವನ್ನು ಮಾಡಿ, RBI ರೂಲ್ಸನ್ನು ಯಾರು ಮೀರಿದರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ 90% ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ 90% ಯಾರು ಕೂಡ RBI ರೂಲ್ಸ್ ಪ್ರಕಾರ ಮಾಡಲ್ಲ. ಏನು ಮಾಡ್ತಾ ಇದೆ ನಿಮ್ಮ ಸರ್ಕಾರ? ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಡವರನ್ನ ಶೋಷಣೆ ಮಾಡ್ತಾ ಇದೆ ಈ ಸರ್ಕಾರ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಈ ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಕಾರಣದಿಂದ ಇದುವರೆಗೆ 6ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು. ಹಾವೇರಿ ಜಿಲ್ಲೆನ ಯಾವುದೋ ಒಂದು ಜಿಲ್ಲೆಯಿಂದ ಒಬ್ಬ ಮಹಿಳೆ ತಾಳಿಯನ್ನ ಕಳಿಸ್ಕೊಟ್ಟಿದ್ದಾಳೆ, ನನ್ನ ತಾಳಿಯನ್ನ ರಕ್ಷಣೆ ಮಾಡಿ ಅಂತ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಮನುಷ್ಯತ್ವ, ಮಾನವೀಯತೆ ಏನಾದ್ರು ಇದೆಯಾ? ಮಹಿಳೆಯರು ತಾಳಿ ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ರೆ ಸರ್ಕಾರ ಇನ್ನೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನರ್ಥ? ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಮೀಟರ್ ಬಡ್ಡಿ, ಚಕ್ರ ಬಡ್ಡಿಯ ಹಾವಳಿಯಿಂದ ಬಡವರು ಹಳ್ಳಿಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮನೆಗಳನ್ನು ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದಾರೆ, ನಗರ ಪ್ರದೇಶಗಳಲ್ಲಿ ಬಂದಿದ್ದಾರೆ. ಅವರು ಯಾರು ಸಂಪೂರ್ಣವಾಗಿ ಈ ರೀತಿ ಬಡ್ಡಿ ವ್ಯವಹಾರದಲ್ಲಿನೇ ಮುಳುಗಿದ್ದಾರೆ, ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಬಾರ್ಕೋಲ್ನಿಂದ ಹೊಡೆದಿದ್ದಾರೆ,
ಓಕೆ. ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ವಿದ್ಯುನ್ಮಾನ ಮಾಧ್ಯಮದ ವರದಿಗಾರ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಪರಿಣಾಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಸಾಲವನ್ನು ತೆಗೆದುಕೊಳ್ತಾರೆ ಬಡವರು, ಆ ಬಡವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದೊದಗಿದೆ. ಇದುವರೆಗೆ 7,80,000ಕ್ಕಿಂತ ಹೆಚ್ಚು ದೂರುಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೂರುಗಳು ಸಲ್ಲಿಕೆಯಾಗಿದ್ದಾವೆ. ಹೈಯೆಸ್ಟ್ ಅಂತ ಹೇಳಿದರೆ ಬೆಳಗಾವಿ ಒಂದೇ ಜಿಲ್ಲೆನಲ್ಲಿ 2,71,466 ದೂರುಗಳು. ಆಮೇಲೆ ಬಾಗಲಕೋಟೆ ಜಿಲ್ಲೆನಲ್ಲಿ 89,087, ಬಿಜಾಪುರ ಜಿಲ್ಲೆನಲ್ಲಿ 75,000, ಮಂಡ್ಯ ಜಿಲ್ಲೆನಲ್ಲಿ 42,500. ಹೀಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 7,80,000ಕ್ಕಿಂತ ಹೆಚ್ಚು ಜನ ದೂರು ಸಲ್ಲಿಸಿದ್ದಾರೆ. ಏನಂತ ದೂರು ಸಲ್ಲಿಸಿದ್ದಾರೆ? ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ, ನಮಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ, ಮನೆ ಖಾಲಿ ಮಾಡಿಸಿದ್ದಾರೆ, ನಮ್ಮ ಮನೆಗೆ ಬೀಗ ಹಾಕಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಸರ್ಕಾರ ಬದುಕಿಲ್ಲ. ಬದುಕಿದ್ದಿದ್ರೆ 7,80,000 ದೂರುಗಳು ಬಂದಿರತಕ್ಕಂಥದ್ದು. ಒಬ್ಬ ಅಧಿಕಾರಿನೂ ಕೂಡ ಇದುವರೆಗೆ ಏನು ಮೀಟರ್ ಬಡ್ಡಿ ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಸುಮಾರು 29ರಿಂದ 32% ಒಂದು ವರ್ಷಕ್ಕೆ ಬಡ್ಡಿ. 29ರಿಂದ 32% ಬಡ್ಡಿ ಒಂದು ವರ್ಷಕ್ಕೆ. ಅಂದರೆ ಒಂದು 100 ರೂಪಾಯಿ ಸಾಲ ತೆಗೆದುಕೊಂಡ್ರೆ 29ರಿಂದ 32 ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಕೊಡಬೇಕಾಗಿದೆ. ಇನ್ನೂ ಹೆಚ್ಚಿಗೆ ಇದೆ, 35% ಇದೆ ಕರ್ನಾಟಕ ರಾಜ್ಯದಲ್ಲಿ. ಏನು ಮಾಡ್ತಾ ಇದೆ ಸರ್ಕಾರ? ಸಿದ್ದರಾಮಯ್ಯ ಅವರು ಇವತ್ತು ಎಚ್ಚೆತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿದ್ದಾರೆ ಮತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ? RBI ರೂಲ್ಸ್ ಪ್ರಕಾರ ನೀವು ವ್ಯವಹಾರವನ್ನು ಮಾಡಿ, RBI ರೂಲ್ಸನ್ನು ಯಾರು ಮೀರಿದರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ 90% ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ 90% ಯಾರು ಕೂಡ RBI ರೂಲ್ಸ್ ಪ್ರಕಾರ ಮಾಡಲ್ಲ. ಏನು ಮಾಡ್ತಾ ಇದೆ ನಿಮ್ಮ ಸರ್ಕಾರ? ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಡವರನ್ನ ಶೋಷಣೆ ಮಾಡ್ತಾ ಇದೆ ಈ ಸರ್ಕಾರ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಈ ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಕಾರಣದಿಂದ ಇದುವರೆಗೆ 6ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು. ಹಾವೇರಿ ಜಿಲ್ಲೆನ ಯಾವುದೋ ಒಂದು ಜಿಲ್ಲೆಯಿಂದ ಒಬ್ಬ ಮಹಿಳೆ ತಾಳಿಯನ್ನ ಕಳಿಸ್ಕೊಟ್ಟಿದ್ದಾಳೆ, ನನ್ನ ತಾಳಿಯನ್ನ ರಕ್ಷಣೆ ಮಾಡಿ ಅಂತ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಮನುಷ್ಯತ್ವ, ಮಾನವೀಯತೆ ಏನಾದ್ರು ಇದೆಯಾ? ಮಹಿಳೆಯರು ತಾಳಿ ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ರೆ ಸರ್ಕಾರ ಇನ್ನೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನರ್ಥ? ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಮೀಟರ್ ಬಡ್ಡಿ, ಚಕ್ರ ಬಡ್ಡಿಯ ಹಾವಳಿಯಿಂದ ಬಡವರು ಹಳ್ಳಿಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮನೆಗಳನ್ನು ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದಾರೆ, ನಗರ ಪ್ರದೇಶಗಳಲ್ಲಿ ಬಂದಿದ್ದಾರೆ. ಅವರು ಯಾರು ಸಂಪೂರ್ಣವಾಗಿ ಈ ರೀತಿ ಬಡ್ಡಿ ವ್ಯವಹಾರದಲ್ಲಿನೇ ಮುಳುಗಿದ್ದಾರೆ, ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಬಾರ್ಕೋಲ್ನಿಂದ ಹೊಡೆದಿದ್ದಾರೆ, ಆತ್ಮ